ನಮಸ್ಕಾರ. ಈ ಕಾಸ್ಮೆಟೊಲಾಜಿ ವಿಡಿಯೋಗೆ ನಿಮ್ಮ ಸುಸ್ವಾಗತ. ಯಾವುದೇ ಕಾಸ್ಮೆಟೊಲಾಜಿ ಸೇವೆ ನೀಡುವ ಮೊದಲು ಗ್ರಾಹಕರೊಡನೆಗೆ ಅವರಿಗೆ ಬೇಕಾಗಿರುವ ಸೇವೆಯ ಬಗ್ಗೆ ಮಾತನಾಡಿ ತಿಳಿದುಕೊಳ್ಳುವುದು ಬಹುಮುಖ್ಯವಾಗಿದೆ. ಗ್ರಾಹಕರ ನಿರೀಕ್ಷೆ ಏನು, ಬಯಕೆ ಏನು ಎಂದು ಮೊದಲು ತಿಳಿದುಕೊಂಡ ನಂತರವೇ ಅವರಿಗೆ ಯಾವ ರೀತಿಯ ಸೇವೆ ನೀಡಬೇಕೆಂದು ನಿರ್ಧರಿಸಬೇಕು. ನೀವು ನೀಡುವ ಸೇವೆ ಅಥವಾ ಉತ್ಪನ್ನಗಳಿಂದ ಗ್ರಾಹಕರು ಸಂತುಷ್ಟವಾಗಬೇಕು, ಇದೇ ನಿಮ್ಮ ಉದ್ದೇಶವಾಗಿರಬೇಕು. ಬೇರೆ ಬೇರೆ ಕಾಸ್ಮೆಟೊಲಾಜಿ ಸೇವೆಗಳ ಬಗ್ಗೆ ಗ್ರಾಹಕರು ವಿಚಾರಿಸಿದ್ದಾಗ ಹೇಗೆ ಮಾತನಾಡಿ ವಿವರಣೆ ನೀಡಿ ಗ್ರಾಹಕರನ್ನು ಸಂತೃಪ್ತಗೊಳಿಸಬೇಕು ಎನ್ನುವುದನ್ನು ಈಗ ತಿಳಿದುಕೊಳ್ಳೋಣ. ಗ್ರಾಹಕರು ದೂರವಾಣಿಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಿಸುವಾಗ ಹೇಗೆ ಮಾತನಾಡಬೇಕು ಎಂದು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಯನ್ನು 2 ಗುಂಪಿನಲ್ಲಿ ನಾವು ಮಾಡಬೇಕು. ಒಂದು ರಿಸೆಪ್ಷನ್ ಪಾತ್ರವನ್ನು, ಇನ್ನೊಂದು ಗ್ರಾಹಕರ ಪಾತ್ರವನ್ನು ನಿರ್ವಹಿಸಬೇಕು. ಗುಡ್ ಮಾರ್ನಿಂಗ್. ಗ್ಲಿಟ್ಸ್ ಆ್ಯಂಡ್ ಗ್ಲಾಮರ್ನಿಂದ ಮನೀಷಾ ಮಾತನಾಡುತ್ತಿದ್ದೇನೆ. ನಿಮ್ಮ ಹೆಸರು ಹಾಗೂ ನಿಮಗೆ ಹೇಗೆ ಸಹಾಯ ಮಾಡಲಿ ಎಂದು ತಿಳಿಸಿಕೊಡಿ. ನನ್ನ ಹೆಸರು ಶ್ರೀಮತಿ ಗುಪ್ತಾ. ನನಗೆ ಫೇಶಿಯಲ್ ಮಾಡಿಸಬೇಕು. ನಿಮಗೆ ಯಾವ ಟೈಮ್ನಲ್ಲಿ ಸ್ಲಾಟ್ ಬೇಕಿತ್ತು? ಇವತ್ತು ಮಧ್ಯಾಹ್ನ. ಸಾರಿ ಶ್ರೀಮತಿ ಗುಪ್ತಾ ಅವರೇ, ಇವತ್ತಿನ ಎಲ್ಲ ಸ್ಲಾಟ್ಗಳು ಆಲ್ರೆಡಿ ಬುಕ್ ಆಗಿದೆ. ನಿಮಗೆ ನಾಳಿನ ಸ್ಲಾಟ್ ಆಗಬಹುದೇ? ಎಸ್, ಆಗಬಹುದು. ಹೇಗಿದ್ರೂ ನನಗೆ ಯುವ ಹುಡುಗಿಯಿಂದಲೇ ಫೇಶಿಯಲ್ ಮಾಡಿಸಿಕೊಳ್ಳಬೇಕು. ಓ, ಮಿಸ್ ದೀಕ್ಷಾ ಬಗ್ಗೆ ಹೇಳುತ್ತಿದ್ದೀರಾ? ಹೌದು, ಮಿಸ್ ದೀಕ್ಷಾನೇ. ಖಂಡಿತ ನಿಮಗೆ ಮಿಸ್ ದೀಕ್ಷಾಯಿಂದಲೇ ಸರ್ವಿಸ್ ನೀಡಲು ವ್ಯವಸ್ಥೆ ಮಾಡುತ್ತೇನೆ. ಓಕೆ, ನಾನು ನಾಳೆ ಬರ್ತೀನಿ. ಸರಿ ಶ್ರೀಮತಿ ಗುಪ್ತಾ ಅವರೇ, ಧನ್ಯವಾದಗಳು. ಪಾಲಿಸಬೇಕಾದ ಕ್ರಮಗಳು: ಯಾರು ಕರೆ ಮಾಡಿದ್ದಾರೆ ಎಂದು ತಿಳಿದುಕೊಳ್ಳಲು ದಯಮಾಡಿ ತಮ್ಮ ಹೆಸರನ್ನು ತಿಳಿಸಿ ಎಂದು ಕೇಳಬೇಕು. ಮಾತನಾಡುವಾಗ ಥ್ಯಾಂಕ್ ಯು, ಐ ಆಮ್ ಸಾರಿ ಅಥವಾ ಎಕ್ಸ್ಕ್ಯೂಸ್ ಮೀ ಎಂದು ಪದ ಬಳಕೆ ಮಾಡಬೇಕು. ಗ್ರಾಹಕರು ಕೇಳಿದ ಪ್ರಶ್ನೆಗೆ ನಿಮ್ಮ ಬಳಿ ಉತ್ತರವಿರದಿದ್ದರೆ ಆಗ ಗ್ರಾಹಕರಿಗೆ ಸೌಮ್ಯವಾಗಿ ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಡುತ್ತೇವೆ, ದಯಮಾಡಿ ಕಾಯಿರಿ, ನಾವು ನಿಮಗೆ ಆದಷ್ಟು ಬೇಗ ಮಾಹಿತಿ ನೀಡುತ್ತೇವೆ ಎಂದು ಹೇಳಬೇಕು. ಗ್ರಾಹಕರೊಂದಿಗೆ ಮಾತನಾಡುವಾಗ ಬೇರೆ ಬೇರೆಯವರ ಜೊತೆಗೆ ಮಾತನಾಡಬಾರದು. ಗ್ರಾಹಕರನ್ನು ಅವರ ಕೊನೆ ಹೆಸರಿನಿಂದ ಸಂಬೋಧಿಸಿ. ಗ್ರಾಹಕರಿಗೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಭರಿಸಲು ಮಾತನಾಡುವ ಮೊದಲು ರಿಲ್ಯಾಕ್ಸ್ ಆಗಿ ಹಾಗೂ ಒಂದು ಡೀಪ್ ಬ್ರೆತ್ ತಗೋಬೇಕು. ನಿಮ್ಮ ಧ್ವನಿ ಗ್ರಾಹಕರಿಗೆ ಸರಿಯಾಗಿ ಕೇಳಿಸುವಂತೆ ಮಾತನಾಡಿ. ಗ್ರಾಹಕರು ಹೇರ್ ರಿಮೂವಲ್ ಸೇವೆಯನ್ನು ತೆಗೆದುಕೊಳ್ಳುವ ಮುಂಚೆ ಹೆಲ್ತ್ ಸ್ಕ್ರೀನಿಂಗ್ ಫಾರ್ಮ್ ಅನ್ನು ಭರ್ತಿ ಮಾಡಬೇಕು. ಅದರಲ್ಲಿ ಸೂಕ್ಷ್ಮ ಚರ್ಮಗಳು, ಸನ್ಬರ್ನ್, ಹ್ಯಾವಿಂಗ್ ಪಾಪಿಲ್ಸ್, ಪ್ಯಾಸ್ಟ್ಯೂಲ್ಸ್, ರೀಸೆಂಟ್ ಬೊಟಾಕ್ಸ್ ಕೊಲಾಜಿನ್ ಇಂಜೆಕ್ಷನ್ಸ್, ಕಾಸ್ಮೆಟಿಕ್ ರಿಕನ್ಸ್ಟ್ರಕ್ಟಿವ್ ಸರ್ಜರಿ, ಮೆಡಿಸಿನ್ ಇಂಟೇಕ್ ಫಾರ್ ಎನಿ ಸ್ಕಿನ್ ಕಂಡೀಷನ್ಸ್. ಗ್ರಾಹಕರ ಅಲರ್ಜಿಗಳ ಹಾಗೂ ಸೂಕ್ಷ್ಮ ಚರ್ಮ ಸ್ಥಿತಿಗಳ ಬಗ್ಗೆ ಪೂರ್ಣ ವಿವರಗಳನ್ನು ರೆಕಾರ್ಡ್ ಕಾರ್ಡ್ನಲ್ಲಿ ನಮೂದಿಸಿರಬೇಕು. ಗ್ರಾಹಕರಿಗೆ ಹೇರ್ ರಿಮೂವಲ್ ಸರ್ವಿಸ್ ನೀಡುವ ಮೊದಲು ರಿಲೀಸ್ ಫಾರ್ಮ್ಗೆ ಸಹಿ ಮಾಡಿರಬೇಕು. ಗ್ರಾಹಕರಿಗೆ ಮೆನಿಕ್ಯೂರ್ ಚಿಕಿತ್ಸೆ ನೀಡುವ ಮೊದಲು ರೆಕಾರ್ಡ್ ಕಾರ್ಡ್ ಅನ್ನು ಸೂಕ್ಷ್ಮವಾಗಿ ಗಮನಿಸಿರಬೇಕು. ಗ್ರಾಹಕರ ಉಗುರುಗಳು ಅಥವಾ ಉಗುರಿಗೆ ಸಂಬಂಧಪಟ್ಟ ಯಾವುದಾದರೂ ಸಮಸ್ಯೆ ಇದೆಯೇ ಎಂದು ಗಮನಿಸಿರಬೇಕು. ಹಾಗೆ ಏನಾದರೂ ಸಮಸ್ಯೆ ಕಂಡುಬಂದಲ್ಲಿ ಗ್ರಾಹಕರಿಗೆ ವಿವರಿಸಿ ಹೇಳಿ. ಆಗ ಅವರು ಅವರಿಗಿರುವ ಸಮಸ್ಯೆ ಸೂಕ್ತ ಚಿಕಿತ್ಸೆ ತೆಗೆದುಕೊಳ್ಳಲು ಸಹಾಯವಾಗುತ್ತದೆ. ಗ್ರಾಹಕರಿಗೆ ತಮ್ಮ ಉಗುರಿನ ಸಮಸ್ಯೆ ಬಗ್ಗೆ ಹೇಳುವಾಗ ಚಿಕಿತ್ಸೆ ಬಗ್ಗೆ ಸರಿಯಾದ ಮಾಹಿತಿ ನೀಡಿ. ಅನೇಕ ಸಲೂನ್ಗಳು ಮೆನಿಕ್ಯೂರ್ಗೆ ಪ್ರತ್ಯೇಕ ಜಾಗವನ್ನು ನಿಗದಿಪಡಿಸಿರುತ್ತದೆ. ಎಲ್ಲಿ ಚಿಕಿತ್ಸೆ ನಡೆಯುತ್ತೋ ಅಲ್ಲಿ ಎಲ್ಲಾ ಮೆಟೀರಿಯಲ್ಸ್, ಇಕ್ವಿಪ್ಮೆಂಟ್ಗಳು ಹಾಗೂ ಉತ್ಪನ್ನಗಳು ಕೈಗೆ ಸಿಗುವ ಹಾಗೆ ಇರಿಸಿಕೊಳ್ಳಿ. ಗ್ರಾಹಕರ ವಿಚಾರಣೆ: ಅವರಿಗೆ ಸೇವೆ ನೀಡುವ ಸ್ಟೈಲಿಸ್ಟ್ ನಡುವೆ ಇರಬೇಕು. ಗ್ರಾಹಕರಿಗೆ ಹೇರ್ ಕಟ್ನಲ್ಲಿ ಯಾವ ರೀತಿಯ ಬೇಕು ಎನ್ನುವುದು ತಿಳಿದು ನಂತರ ಹೇರ್ ಕಟ್ ಬಗ್ಗೆ ಸಲಹೆ ಹಾಗೂ ಗ್ರಾಹಕರಿಗೆ ಹೊಂದುವಂತಹ ಹೇರ್ ಕಟ್ ಬಗ್ಗೆ ಪ್ರೊಫೆಷನಲ್ ಅಡ್ವೈಸ್ ನೀಡಬೇಕು. ಗ್ರಾಹಕರ ಮುಖ ಚಹರಣೆಯನ್ನು ಗಮನಿಸಲು ಗ್ರಾಹಕರ ಕೂದಲನ್ನು ಕ್ಲಿಪ್ನಿಂದ ಸಂಪೂರ್ಣವಾಗಿ ಬಿಡಿಸಿ ಅಥವಾ ಒಂದು ಟವೆಲ್ನಲ್ಲಿ ಕೂದಲನ್ನು ಕಟ್ಟಿಕೊಳ್ಳಿ. ಮುಖದ ಅಗಲವಾದ ಹಾಗೂ ಕಿರಿದಾದ ಭಾಗಗಳನ್ನು ಹಾಗೂ ಮುಖದ ವೈಶಿಷ್ಟ್ಯಗಳನ್ನು ಗಮನಿಸಿ. ಹೇರ್ ಶ್ರಿಂಕ್ ಬಗ್ಗೆ ಮರೆಯದೆ ಗ್ರಾಹಕರು ಹೇಳಿದ ಲೆಂತ್ಗಿಂತ 1/4 ಅಥವಾ ಅರ್ಧ ಜಾಸ್ತಿ ಉದ್ದ ಬಿಟ್ಟು ಹೇರ್ ಕಟ್ ಮಾಡಬೇಕು.
ಕರ್ಲಿ ಹೇರ್ ಅರ್ಧದಿಂದ 2ವರೆಗೂ ಶ್ರಿಂಕ್ ಆಗುತ್ತದೆ. ಗ್ರಾಹಕರ ಮುಂದಿನ ಸೇವೆಗಳಿಗಾಗಿ ರೆಕಾರ್ಡ್ ಕಾರ್ಡ್ ಅನ್ನು ಭರ್ತಿ ಮಾಡಿಸಿ ಅದನ್ನು ರೆಕಾರ್ಡ್ ಮಾಡಬೇಕು. ಗ್ರಾಹಕರನ್ನು ವಿಚಾರಿಸುವಾಗ ಈ ಕೆಳಗಿನ ಪ್ರಶ್ನೆಗಳನ್ನು ಕೇಳಿ. ಅವರ ಉತ್ತರಕ್ಕೆ ತಕ್ಕಂತೆ ಅವರಿಗೆ ಸರಿಹೊಂದುವ ಒಳ್ಳೆಯ ರೀತಿಯ ಸ್ಟೈಲ್ ಅನ್ನು ಆಯ್ಕೆ ಮಾಡಬೇಕು. ಯಾವ ಕಾರ್ಯಕ್ರಮಕ್ಕೆ ನೀವು ಹೋಗುತ್ತಿದ್ದೀರಾ ಹಾಗೂ ಆ ಕಾರ್ಯಕ್ರಮ ಯಾವಾಗ ಇರುವುದು, ಆ ಕಾರ್ಯಕ್ರಮಕ್ಕೆ ಯಾವ ರೀತಿಯ ಬಟ್ಟೆ ಧರಿಸುತ್ತಿದ್ದೀರಾ, ನಿಮ್ಮ ದೈನಂದಿನ ಹಾಗೂ ಪರ್ಸನಲ್ ಮೇಕಪ್ ಹೇಗಿರುತ್ತದೆ, ನಿಮ್ಮ ಭಾವವನ್ನು ಹೈಲೈಟ್ ಅಥವಾ ಮಿನಿಮೈಸ್ ಮಾಡಬೇಕು. ಮ್ಯಾಗಝೀನ್ನಲ್ಲಿರುವ ಯಾವುದಾದರೂ ಇನ್ಸ್ಪಿರೇಷನ್ ಫೋಟೋ ರೀತಿ ಟ್ರೈ ಮಾಡಲು ಇಚ್ಛಿಸುತ್ತೀರಾ? ಡ್ರೆಸ್ ಇವೆಂಟ್ಗೆ ಹೋಗುವಾಗ ಸಾಮಾನ್ಯವಾಗಿ ಯಾವ ಮೇಕಪ್ ಸ್ಟೈಲ್ ಅನ್ನು ಮಾಡುತ್ತೀರಾ? ಕೆಲ ಸಲಹೆಗಳು. ಗ್ರಾಹಕರಿಗೆ ಅವರಿಗೆ ಬೇಕಾಗಿರುವ ಸೇವೆಗಳನ್ನು ಪೂರ್ಣವಾಗಿ ಹೇಳಲು ತಿಳಿಸಿ. ಪ್ರಾಮಾಣಿಕ ಪ್ರತಿಕ್ರಿಯೆಯನ್ನು ಸ್ವಾಗತಿಸಿ. ಪ್ರಾಸೆಸ್ ಬಗ್ಗೆ ಸರಿಯಾಗಿ ತಿಳಿಸಿ. ಗ್ರಾಹಕರಿಗೆ ಸೇವೆ ನೀಡುವಾಗ ಆತ್ಮವಿಶ್ವಾಸದಿಂದ ಇರಿ. ಗ್ರಾಹಕರಿಗೆ ಹೇರ್ ಕಟ್ ಹಾಗೂ ಮೇಕಪ್ ಬಗ್ಗೆ ವಿವರಿಸುವಾಗ ಕೆಲ ಆಪ್ಷನ್ಗಳನ್ನು ನೀಡಿ. ಸರ್ವಿಸ್ ರೇಟ್ ಅನ್ನು ಅಪ್ರಂಟ್ನಲ್ಲಿ ಇರಿಸಿ. ಟ್ರಾವೆಲ್ ಎಕ್ಸ್ಪೆನ್ಸಸ್ ಇದ್ದರೆ ಮುಂಚೆನೇ ತಿಳಿಸಿ. ಕಾರ್ಯಕ್ರಮ ನಡೆಯುವ ದಿನ ಮತ್ತು ಜಾಗಗಳನ್ನು ಡಬಲ್ ಚೆಕ್ ಮಾಡಿಕೊಳ್ಳಿ. ಮೇಕಪ್ ಮಾಡುವವರು ಗ್ರಾಹಕರು ಸುಂದರವಾಗಿ ಕಾಣಲು ಸರಿಯಾದ ಸಮಯ ತೆಗೆದುಕೊಂಡು ಮೇಕಪ್ ಮಾಡಿ. ಗ್ರಾಹಕರಿಗೆ ಸುಂದರ ಲುಕ್ ನೀಡುವಾಗ ಯಾವಾಗಲೂ ಆತ್ಮವಿಶ್ವಾಸ ಹಾಗೂ ಕ್ರಿಯಾಶೀಲರಾಗಿರಿ. ಗ್ರಾಹಕರ ಇನ್ಫಾರ್ಮೇಷನ್ ಕಾರ್ಡ್ನಲ್ಲಿ ಗ್ರಾಹಕರ ಹೆಸರು, ವಿಳಾಸವನ್ನು ಬರೆದಿಟ್ಟುಕೊಳ್ಳಿ. ಗ್ರಾಹಕರಿಗೆ ಯಾವುದಾದರೂ ಅಲರ್ಜಿ ಸಮಸ್ಯೆ ಅಥವಾ ಕಾಯಿಲೆ ಇದ್ದರೆ ಅದನ್ನು ತಿಳಿದುಕೊಳ್ಳಿ. ಗ್ರಾಹಕರ ಅವಶ್ಯಗಳನ್ನು ಹಾಗೂ ಅಪೇಕ್ಷೆಗಳನ್ನು ತಿಳಿದುಕೊಳ್ಳಿ. ಗ್ರಾಹಕರ ವಿಚಾರಣೆಯು ಹೇರ್ ಸ್ಟೈಲ್ ಮಾಡುವವರಿಗೆ ಗ್ರಾಹಕರಿಗೆ ಸರಿಹೊಂದುವ ಲುಕ್ ಹಾಗೂ ಸರಿಯಾದ ಉತ್ಪನ್ನಗಳ ಬಗ್ಗೆ ಸಲಹೆ ನೀಡಲು ಸಹಕಾರಿಯಾಗುತ್ತದೆ. ಗ್ರಾಹಕರು ಸರಿಯಾಗಿ ಕೇಳಿಸಿಕೊಂಡು ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡುತ್ತಾ ಸೇವೆ ನೀಡುವಾಗ ಫಿಸಿಕಲ್ ಇಂಟ್ರಾಕ್ಷನ್ ಇರುವಾಗ ಪಾಸಿಟಿವ್ ಕನೆಕ್ಷನ್ ಇರಬೇಕು. ಸ್ಟೈಲಿಸ್ಟ್ಗಳು ಸೇವೆ ನೀಡುವಾಗ ತಮಗಿಂತ ಕೆಳಗೆ ಚೇರ್ ಅನ್ನು ಸಿದ್ಧಪಡಿಸಬೇಕು. ಇದರಿಂದ ಗ್ರಾಹಕರು ಕಂಫರ್ಟಬಲ್ ಫೀಲ್ ಮಾಡಲು ಸಹಾಯವಾಗುತ್ತದೆ. ಅವರು ಕೂದಲುಗಳ ಬಗ್ಗೆ ಹಾಗೆ ಅವರು ಕೇರ್ ಮಾಡುವ ರೀತಿಯ ಬಗ್ಗೆ ತಿಳಿದುಕೊಳ್ಳಿ. ನಿಗದಿಪಡಿಸಿದಂತಹ ಸಮಯಕ್ಕಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿದ್ದರೆ ಗ್ರಾಹಕರಿಗೆ ವಾಶ್ರೂಮ್ ಅಥವಾ ಬಾತ್ರೂಮ್ ಇರುವುದನ್ನು ತಿಳಿಸಿ. ಕೊನೆಯದಾಗಿ ಗ್ರಾಹಕರಿಗೆ ಅವರು ತಮ್ಮಲ್ಲಿ ಬಂದಿದ್ದಕ್ಕೆ ಹಾಗೂ ಅವರ ಪ್ರತಿಕ್ರಿಯೆಗಳಿಗೆ ಧನ್ಯವಾದ ತಿಳಿಸಿ ಹಾಗೂ ತಮ್ಮ ಬಿಸಿನೆಸ್ ಗ್ರೋತ್ಗಾಗಿ ಬೇರೆಯವರಿಗೂ ತಮ್ಮ ಸೇವೆಗಳ ಬಗ್ಗೆ ತಿಳಿಸಲು ಹೇಳಿ. ಈ ವಿಡಿಯೋದಲ್ಲಿ ನಾವು ಈ ಕೆಳಕಂಡ ವಿಷಯಗಳ ಬಗ್ಗೆ ತಿಳಿದುಕೊಂಡೆವು. ಗ್ರಾಹಕರೊಂದಿಗೆ ದೂರವಾಣಿಯಲ್ಲಿ ಹೇಗೆ ಮಾತನಾಡಬೇಕೆಂದು, ಗ್ರಾಹಕರೊಂದಿಗೆ ನೇರವಾಗಿ ಮಾತನಾಡುವುದು ಹೇಗೆಂದು, ರೆಕಾರ್ಡ್ ಕಾರ್ಡ್ನಲ್ಲಿ ಗ್ರಾಹಕರಿಗಿರುವ ಅಲರ್ಜಿ ಅಥವಾ ಸೂಕ್ಷ್ಮ ಸಮಸ್ಯೆಗಳನ್ನು ಹೇಳುವುದರ ಬಗ್ಗೆ, ಗ್ರಾಹಕರು ತಿಳಿದುಕೊಳ್ಳುತ್ತಿರುವ ಚಿಕಿತ್ಸೆಗಳ ಬಗ್ಗೆ, ಗ್ರಾಹಕರ ಅಪೇಕ್ಷೆಗಳ ಬಗ್ಗೆ ಹಾಗೂ ಅವಶ್ಯಗಳ ಬಗ್ಗೆ, ಗ್ರಾಹಕರೊಂದಿಗೆ ಐ ಕಾಂಟ್ಯಾಕ್ಟ್ ಮಾಡುವುದು ಹಾಗೂ ಅವರ ಅಪೇಕ್ಷೆಗಳನ್ನು ಸರಿಯಾಗಿ ಕೇಳಿಸಿಕೊಳ್ಳುವುದರ ಬಗ್ಗೆ, ಗ್ರಾಹಕರು ಸೇವೆ ತೆಗೆದುಕೊಳ್ಳುವಾಗ ಅವರಿಗೆ ಕಂಫರ್ಟಬಲ್ ಫೀಲ್ ಮಾಡಿಸುವುದರ ಬಗ್ಗೆ, ಗ್ರಾಹಕರು ಫೀಡ್ಬ್ಯಾಕ್ ಕೊಡುವುದರ ಬಗ್ಗೆ ಹಾಗೂ ಬೇರೆಯವರಿಗೆ ತಮ್ಮ ಸೇವೆಗಳ ಬಗ್ಗೆ ತಿಳಿಸುವುದರ ಬಗ್ಗೆ ನಾವು ಇದೆಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಂಡೆವು. ಈ ಕಾಸ್ಮೆಟಾಲಜಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.